ಸೊ ಈ ಮಾಡೆಲ್ಸ್ ಮಾಡೋದನ್ನ ನೀವು ಶೂಟ್ ಮಾಡಿ ಹಾಕ್ತಾ ಹೌದು. ಅಂಡ್ ಇಟ್ಸ್ ಯೋರ್ ಗ್ಲೋಬಲ್ ಚಾನಲ್, ಅದರಲ್ಲಿ ನೋ ವಾಯ್ಸ್, ಹೌದು, ಭಾಷೆ ಇಲ್ಲ. ನಾನು ಆ್ಯಕ್ಚುಲಿ ಯಾಕೆ ಅದಕ್ಕೆ ಹಂಗೆ ಮಾಡಿದೆ ಅಂದರೆ, ಸೊ ಪಿ ಜಿಯಲ್ಲಿ ಫಾರ್ ಎಕ್ಸಾಂಪಲ್ ನಾವು ಮಾತಾಡಬೇಕು ಅಂತಂದರೆ ಸೌಂಡ್ ಇರುತ್ತೆ, ಅದಕ್ಕೆ ಮೈಕ್ ಬೇರೆ ತೊಗೋಬೇಕು. ನೆಕ್ಸ್ಟ್ ಇನ್ನು ಅಲ್ಲಿ ಬಂದರೆ ಯಾರೋ ಬಂದು ನಿಂತ್ಕೊಂಡ್ಬಿಡೋರು ಪಕ್ಕದಲ್ಲಿ, ಏನು ಮಾಡ್ತಾನೆ ಇವನು ಅಂತಂದ್ಬಿಟ್ಟು. ಆಮೇಲೆ ಇನ್ನೊಂದು, ನಮ್ಮಣ್ಣ ಏನಾದರೂ ಇಂಗ್ಲೀಷೇ ಬರಬೇಕು ನಿನ್ಗೆ ಯೂಟ್ಯೂಬ್ ಮಾಡಬೇಕು ಅಂದರೆ ನಾನು ಯಾವತ್ತು ಯೂಟ್ಯೂಬ್ ಮಾಡ್ತಾನೆ ಇರ್ತಿದ್ದಿಲ್ಲ. ಅವ್ನು ಹೇಳಿದ್ದು, ನೀನೇನು ಮಾತಾಡಬೇಡಪ್ಪ, ನೀನು ಸುಮ್ಮನೆ ಮಾಡು, ಅದೇನೋ ಅಂತಾರಲ್ಲ ಮೂಕ್ ನಾಯಿ ಜೊತೆ ಹಂಗೆ ಅಂತಲೂ ಭಯನೋ, ಸುಮ್ಮನೆ ಮಾಡು, ನಿನ್ಗೇನಾಗುತ್ತೆ, ಬರೀ ನೀನು ಮಾಡ್ತಾರೆ ತೋರಿಸೋ ನಾನು. ಸೊ ಹಾಗಾಗಿ ನಾನು ಸ್ಟಾರ್ಟ್ ಮಾಡಿದೆ. ಬಟ್ ನಮ್ಗೆ ಏನಾಯಿತು ಅಂದ್ರೆ ಸ್ಟಾರ್ಟಿಂಗ್ ಕನ್ನಡ ಮಾಡೋಣಂತ ಇತ್ತು ಮೈಂಡಲ್ಲಿ. ಬಟ್ ನಾವು ಕನ್ನಡ ಏನಾದರೂ ಮಾಡಿದರೆ ಈಗ ನಾವು ಭಾಳಾದ್ರೆ ಒಂದು 50,000 ಸಬ್ಸ್ಕ್ರೈಬರ್ ಇರ್ತೀರೇನು ಅಷ್ಟೇ. ಯಾಕಂದರೆ ಗ್ಲೋಬಲ್ ಅಂದಿದ್ದಕ್ಕೆ ರೀಚ್ ಆಗುತ್ತೆ. ಯಾಕಂದರೆ ಇನ್ನೊಂದು ಸುಮಾರು ಜನ ಆಡಿಯನ್ಸ್ ಬಂದುಬಿಟ್ಟು ನಂದು ಔಟ್ ಆಫ್ ಕಂಟ್ರಿ ಅವ್ರನ್ನೇ ಇರೋದು. ಸೊ ನಮ್ಮಲ್ಲಿ ತುಂಬ ಕಡಿಮೆ ಹೇಳಬೇಕಂದ್ರೆ. ಸೊ ಬೇಸಿಕಲಿ ಹಾಬಿ ಅಲ್ವಾ. ಅರ್ನಿಂಗ್ ವಿಷಯದಲ್ಲಿ ಒಂದು ಕೇಳ್ಪಟ್ಟಿದ್ದೀನಿ, ಅಂದರೆ ಯೂಟ್ಯೂಬರ್ಸ್ ಇಂಡಿಯಾದಲ್ಲಿ ಅರ್ನ್ ಮಾಡೋದಕ್ಕೂ ಫಾರಿನ್ ವ್ಯೂಸ್ಗೆ ಅರ್ನ್ ಮಾಡೋದಕ್ಕೂ ಅಜಗಜಾಂತರ ಇರುತ್ತೆ. ತುಂಬ ಡಿಫ್ರೆನ್ಸ್ ಇದೆ. ನಿಮ್ಗೆ ಇಂಡಿಯಾದಲ್ಲಿ 10 ರೂಪಾಯಿ ಬಂದರೆ ಅಲ್ಲಿ 100 ರೂಪಾಯಿಗಿಂತಲೂ ಜಾಸ್ತಿ ಬರುತ್ತೆ ಹೇಳ್ಬೇಕಂತಂದರೆ. ಸೊ 10 ಪಟ್ಟು. ಯಾಕಂದರೆ ಅಲ್ಲಿ ಡಾಲರ್ದು ಇನ್ನೊಂದು, ಅಲ್ಲಿ ನಿಮ್ಗೆ ಆನ್ಲೈನ್ ಬಗ್ಗೆ ಟ್ರಸ್ಟ್ ತುಂಬ ಇದೆ. ಒಂದು ಆ್ಯಡ್ಸ್ ಬಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಒಬ್ಬರು ಅಲ್ಲೇ ಬೈ ಮಾಡೋರು ಇರ್ತಾರೆ. ಆಮೇಲೆ ನಮ್ಮಲ್ಲಿ ಅಂದರೆ ಆನ್ಲೈನ್ ಟ್ರಸ್ಟ್ ಮಾಡಿ ರೀಸೆಂಟಾಗಿ ಓಕೆ ಆನ್ಲೈನ್ ಇವಾಗ ಅಮೆಝಾನ್ ಅದು ಎಲ್ಲರೂ ನಂಬ್ತಿದ್ದಾರೆ. ಮುಂಚೆ ಯಾರೂ ನಂಬ್ತಾ ಇರಲಿಲ್ಲ, ಶಾಪ್ ಹೋಗೋದು ಅಲ್ಲಿ ನೋಡ್ಕೊಂಡೆ ತೊಗೊಂಬರ್ತಿರೋ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಆನ್ಲೈನ್ ಪರ್ಚೇಸ್ ಮಾಡೋದು ಜಾಸ್ತಿ, ಜೊತೆಗೆ ಅವ್ರ ಆ್ಯಡ್ಸ್ ಕೂಡ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಹಂಗಾಗಿ ಅದರಿಂದ ಕಂಪ್ಯಾರಿಸನ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ಕನ್ನಡ ಲ್ಯಾಂಗ್ವೇಜ್ ಮಾಡಿದ್ರು ತುಂಬ ಡಿಫ್ರೆನ್ಸ್ ಇದೆ, ಹಿಂದಿ ಮಾಡಿದ್ರು ಡಿಫ್ರೆನ್ಸ್ ಇದೆ, ನೀವು ಇಂಗ್ಲೀಷ್ ಮಾಡಿದ್ರು ಡಿಫ್ರೆನ್ಸ್ ಇದೆ. ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಇದೆ ಅದು ಅನ್ನೋಕ್ಕಿಂತ ಮುಂಚೆ ಬಟ್ ನಮಗೆ ಕಂಫರ್ಟೇಬಲ್ ಯಾವುದಿರುತ್ತೆ ಅದು ಫಸ್ಟ್ ಇಂಪಾರ್ಟೆಂಟು. ಈಗ ನನಗೆ ಲಿಂಗ್ವಿಸ್ಟಿಕ್ ಬ್ಯಾರಿಯರ್ ಇಲ್ಲ, ಒಂದು 3-4 ಲ್ಯಾಂಗ್ವೇಜ್ ಬರುತ್ತೆ ಯಾರಿಗೂ ಅಂದರೆ? ಇಲ್ಲ, ಮಲ್ಟಿಪಲ್ ಲ್ಯಾಂಗ್ವೇಜ್ ವರ್ಕೌಟೇ ಆಗಲ್ಲ. ಸೊ ನೀವು ಐದರ್ ಕನ್ನಡ ತೊಗೋಬೇಕು, ಇಲ್ಲ ಹಿಂದಿ ತೊಗೋಬೇಕು, ಇಲ್ಲ ಇಂಗ್ಲೀಷ್ ತೊಗೋಬೇಕು. ಸೊ ಕನ್ನಡ ತೊಗೊಂಡ್ರೆ ರೀಚು ಕಡಿಮೆ, ವ್ಯೂಸು ಕಡಿಮೆ, ಅರ್ನಿಂಗು ಕಡಿಮೆ. ಹಿಂದಿ ತೊಗೊಂಡ್ರೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿ, ಆದರೆ ಇಂಗ್ಲೀಷ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ತುಂಬ ಇದೆ. ಅದು ಗ್ಲೋಬಲ್ ರೀಚು ಜಾಸ್ತಿ, ಅರ್ನಿಂಗು ಜಾಸ್ತಿ ನಿಮ್ಗೆ ಹೇಳ್ಬೇಕಂತಂದ್ರೆ. ಓಕೆ, ಒಂದೊಂದು ಬೇಸಿಕ್ ಕ್ವೆಶ್ಚನ್ ಇಂದ ಶುರು ಮಾಡಲ್ಲ ಯೂಟ್ಯೂಬ್ ಬಗ್ಗೆ, ಯಾಕಂದರೆ ವಿ ಸ್ಟಾರ್ಟೆಡ್ ಅನ್ನೋ ಕಾರಣಕ್ಕೆ. ತುಂಬ ಜನ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅವರಿದ್ದಾರೆ, 1-2 ವರ್ಷ, 3 ವರ್ಷ, 4 ವರ್ಷ, ಅವ್ರದ್ದು ಪಿಕಪ್ಪೇ ಆಗ್ತಿರಲ್ಲ. ಏನು ಪ್ರಾಬ್ಲಮ್ ಇರುತ್ತೆ? ಓಕೆ, ಸೊ ಇದು ನೋಡಿ, ಸೊ ಫಸ್ಟ್ ಪ್ರಾಬ್ಲಮ್ ಇರೋದೇ ಅವರು ಪರ್ಸ್ನಲ್ ಅಕೌಂಟ್ ಪ್ರೊಫೆಷ್ನಲ್ ಅಕೌಂಟ್ ಅಂತ ತಿಳ್ಕೊಂಡು ಮಾಡಿರ್ತಾರೆ. ಓಕೆ, ಏನು ವಾಟ್ ಇಸ್ ದ ಡಿಫರೆನ್ಸ್? ಇಂಪಾರ್ಟೆಂಟು ಏನು ಡಿಫರೆನ್ಸ್ ಪರ್ಸನಲ್ ಅಕೌಂಟ್ ಟು ಪ್ರೊಫೆಷನಲ್ ಅಕೌಂಟ್? ಪರ್ಸನಲ್ ಅಂದರೆ ನಿಮ್ಗೆ ತುಂಬ ರೀಚ್ ಔಟ್ ಆಗಲ್ಲ. ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಪೇಜ್ ಇದೆ, ನಾವು ಏನು ಮಾಡ್ತೇವೆ, ಫ್ರೆಂಡ್ಗೆಲ್ಲ ಕನೆಕ್ಟ್ ಮಾಡ್ಕೊಳ್ತೇವೆ, ವೀಡಿಯೋ ಅಪ್ಲೋಡ್ ಮಾಡ್ತೇವೆ, ಕರೆಕ್ಟಾ? ಸ್ಟೋರ್ಗೋಸ್ಕರ, ನಮಗೋಸ್ಕರ ನಾವು ವೀಡಿಯೋನ ಅಪ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಬ್ಯಾಕಪ್ ಸ್ಟೋರ್ಗೋಸ್ಕರ. ಸೊ ಈಗ ಯೂಟ್ಯೂಬಲ್ಲಿ ಹೆಂಗಂದರೆ ಪರ್ಸ್ನಲ್ ಅಕೌಂಟ್ ಅಂದರೆ ನಿಮ್ಮ ಪರ್ಸ್ನಲ್ ವೀಡಿಯೋಗಳು ಹಾಕ್ಕೋಬೋದು, ರೀಚ್ ಔಟ್ ಕಡಿಮೆ ಅದು, ಆಮೇಲೆ ಸುಮಾರು ಆ್ಯಕ್ಸಸ್ ನಿಮ್ಗಿರಲ್ಲ. ಬಟ್ ಅದೇ ಪ್ರೊಫೆಷ್ನಲ್ ಅಂತ ಹೋದರೆ ನಿಮ್ಗೆ ಅರ್ನಿಂಗ್ ಮಾಡೋಕ್ಕೂ ನಿಮಗೆ ಆಪ್ಷನ್ ಇರೋದು ಅದರಲ್ಲಿ. ವರ್ಲ್ಡಲ್ಲಿ 55% ಪ್ರೊಫೆಷನಲ್ ಅಕೌಂಟ್. ಹೌದು, ಈಗ ಒಂದು ಕ್ರಿಯೇಟ್ ಮಾಡ್ಕೊಂಡಾಗ ಸೆಕೆಂಡ್ ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ಪ್ರೊಫೆಷ್ನಲ್ ಅಕೌಂಟ್ ಅದು. ಸೊ ಅದನ್ನು ನಿಮಗೆ ವರ್ಲ್ಡಲ್ಲಿ 55% ರೆವಿನ್ಯೂ ಕೊಡ್ತಿರೋದು ಅದು ಯೂಟ್ಯೂಬು. ಸೊ ನಾನು ಹೇಳೋದು ಏನಂತಂದರೆ ಸುಮಾರು ಜನ ನಮ್ಮ ಚಾನಲ್ ಇದೆ ಅಂತ ಸುಮಾರು 99% ಫೇಲ್ಯೂರ್ ಆಗೋದು ಇಲ್ಲೇ. ಇದು ಒಂದು ರೀಸನು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾರ್ದೋ ನೋಡಿ ಮಾಡಿದ್ರೆ ವೀಕ್ಲಿ ಒಂದು ತಿಂಗಳಿಗೆ ಒಂದು ವೀಡಿಯೋ ಹಾಕಿದ್ರೆ ಅಮಾವಾಸ್ಯೆಗೆ ಯಾವುದೂ ವರ್ಕ್ ಆಗಲ್ಲ. ನಿಮಗೆ ಪ್ರತಿದಿನ ಅಂತ ಕಂಟೆಂಟ್ ಹಾಕೋಷ್ಟು ನಿಮಗೆ ಸ್ಕಿಲ್ಸ್ ಇರಬೇಕು. ನಿಮ್ಮ ಕಂಟೆಂಟು 100 ಜನ ಯೂಟ್ಯೂಬರ್ ಇದ್ದರೆ ನಿಮಗೂ ಅವ್ರಿಗೆ ಡಿಫ್ರೆಂಟ್ ಇರಬೇಕು. ಕಂಪ್ಯಾರಿಸನ್ ಇದ್ದರೂ ಕೂಡ, ಕಾಂಪಿಟೇಟರ್ ಇದ್ದರೂ ಕೂಡ ನಿಮ್ಮ ಕಂಟೆಂಟೇ ಬೇರೆ ಇರಬೇಕು, ಅವ್ರ ಕಂಟೆಂಟೇ ಬೇರೆ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಹಾಬಿ ಟಾಯ್ಸ್ ಮಾಡ್ತಿದ್ದೆ, ಬೇಸಿಕಲಿ ವೇಸ್ಟ್ ಕಾರ್ಡ್ಬೋರ್ಡಲ್ಲಿ ಏನು ಮಾಡೋದು ಈ ಥರದ. ನಂತರ ಎಷ್ಟೋ ಜನ ಇದ್ದಾರೆ, ಅವ್ರು ಕ್ರಿಯೇಟ್ ಮಾಡಿದ್ದು ನನಗೆ ಮಾಡೋಕ್ಕಾಗಲ್ಲ, ನನಗೆ ಕ್ರಿಯೇಟ್ ಮಾಡಿದ್ದು ಅವ್ರಿಗೆ ಬರೋಲ್ಲ. ಸೊ ಬೇಸಿಕಲಿ ನಿಮ್ಮ ಮೈಂಡ್ ಅನ್ನೋದು ಎಷ್ಟು ಪವರ್ಫುಲ್ ಇರುತ್ತೆ ಅಂದರೆ ಓನ್ ಕಂಟೆಂಟ್ ನಿಮ್ಮ ಥರ ಯಾರೂ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಥರ ಯಾರೂ ಇಲ್ಲ, ನಿಮ್ಮ ಥರನೂ ಯಾರೂ ಇಲ್ಲ, ಅದೇ ಥರ ನಮ್ಮ ಕಂಟೆಂಟು ಹಾಗೇ ಇರುತ್ತೆ, ನಮ್ಮ ಥರ ಯಾರಿಗೆ ಕಂಪೇರ್ ಮಾಡೋಕ್ಕೂ ಹೋಗಲ್ಲ ಅದು. ಒಂದು ಉದಾಹರಣೆ ತಗೋಣ, ಕುಕ್ರಿ ಶೋ ಅಥವಾ ಕುಕಿಂಗ್ ಚಾನಲ್. ಕುಕಿಂಗ್ ಚಾನಲ್ 10 ಕುಕಿಂಗ್ ಚಾನಲ್ಸ್ ಇವೆ. ಆ 10ರಲ್ಲಿ ಒಬ್ಬರು ತುಂಬಾ ಅರ್ನ್ ಚೆನ್ನಾಗಿ ಮಾಡ್ತಾರೆ, ಒಬ್ರು ತುಂಬಾ ಲೀಸ್ಟ್ ಅರ್ನ್ ಮಾಡ್ತಾರೆ. ಏನ್ ಡಿಫ್ರೆನ್ಸು? ಎಲ್ಲರೂ ಬೆಂಡೆಕಾಯಿ ಪಲ್ಯನೇ ಮಾಡಿರ್ತಾರೆ ಅನ್ಕೊಳ್ಳಿ. ಓಕೆ, ಸೊ ನೋಡಿ, ಇವಾಗ ಬೆಂಡೆಕಾಯಿ ಪಲ್ಯ ಮಾಡಿರ್ತಾರೆ, ಕರೆಕ್ಟಾ? ಫಸ್ಟ್ ಯಾರು ಬೆಂಡೆಕಾಯಿ ಪಲ್ಯ ಮಾಡಿ ತೋರಿಸ್ತಾರೋ ಅವರೇ ಅರ್ನ್ ಮಾಡೋದು.
ನೆಕ್ಸ್ಟು ಈಗ ಬೆಂಡೆಕಾಯಿ ಪಲ್ಯದಲ್ಲಿ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸಾಂಬಾರು ಥರ ಮಾಡ್ತಾರೆ. ಸಾಂಬಾರು ಯಾರು ಮಾಡಿರ್ತಾರೆ, ಫ್ರೈ ಯಾರು ಮಾಡಿರ್ತಾರೆ, ಅವರೇ ಯಾರು ಮಾಡೋದು. ಅವ್ರದ್ದು ನೋಡಿ 10 ಜನ ಉಳಿದವ್ರು 8 ಜನ ಮಾಡಿದ್ರೆ ಆಗಲ್ಲ, ಕಷ್ಟ ಅದು. ಆ ಬೆಂಡೆಕಾಯಿ ಫ್ರೈಯಲ್ಲಿ ಚಿಪ್ಸ್ ಮಾಡ್ತಾರೆ. ಈಗ ಬೆಂಡೆಕಾಯಿ ಸುಮಾರು ಮಾಡ್ತಾರೆ ಅಡುಗೆ ಈ ಬೆಂಡೆಕಾಯಿ ಇದರಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಬಿಡ್ತಾರೆ. ಬರೀ ಒಬ್ಬರು ಫ್ರೈ ಮಾಡ್ತಾರೆ, ಒಬ್ಬರು ಸುಟ್ಬಿಟ್ಟು ತಿಂತಾರೆ, ಚಟ್ನಿ ಮಾಡ್ತಾರೆ. ಈ ಥರ ಈಗ ಒಬ್ಬರು ಬೆಂಡೆಕಾಯಿ ಅಂದರೆ ವೀಡಿಯೋ ಮಾಡಿರೋರಿಗೆ ಅದು ಕ್ಲಿಕ್ ಆಯ್ತು ಅಂದರೆ ಎಲ್ಲ ಅವರೇ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಬೇರೆ ಆಪ್ಷನ್ ಕೊಡೋದೇ ಇಲ್ಲ. ಯಾಕಂದರೆ ಅದು ಒಂದು ನಿಮ್ಗೆ ಹೆಂಗಂದರೆ ಗ್ರಿಪ್ ಅದು. ಓಕೆ, ಇದಕ್ಕೆ ವ್ಯೂಸ್ ಬರ್ತಿದೆ ಅಂದರೆ ಅದಕ್ಕೆ ಆಡಿಯನ್ಸ್ ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂತಂತ. ಸೊ ಅವ್ರು ಏನು ಮಾಡ್ತಾರೆ, ಮಲ್ಟಿಪಲ್ ವೀಡಿಯೋ ಮಾಡಿಬಿಡ್ತಾರೆ. ಸೊ ಅದ್ರ ಒಳಗಡೆ ಬೇರೆಯವರು ಇನ್ನೂ ಏನು ಡಿಫ್ರೆಂಟ್ ಮಾಡ್ಬೋದು. ಈಗ ತುಂಬ ರೀಸೆಂಟಾಗಿ ನಾನು ಒಂದು ಇದಕ್ಕೆ ಹೋಗಿದ್ದೆ, ಡ್ರೈ ಫ್ರೂಟ್ಸ್ ಶಾಪ್ಗೆ. ಅದು ವೆಜಿಟೇಬಲ್ದೇ ಗ್ರೀನ್ ಆಗಿದೆ, ಒಳ್ಳೆ ಫ್ರೈ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಾನು. ಸೊ ಆ ಥರದ್ದು ಏನಾದರೂ ಯೂನಿಕ್ ಮಾಡಿದಾಗ 100% ಕ್ಲಿಕ್ ಆಗುತ್ತೆ. ಜೊತೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಒಂದು ವಾರ ಅಂತ ಇಟ್ಕೊಳ್ಳಿ, ಒಂದು ವಾರದಲ್ಲಿ ಎಷ್ಟು ವಿಡಿಯೋಸ್ ಹಾಕಬೇಕಾಗುತ್ತೆ ದತ್ತ ಅವರೇ? ಅಂದರೆ ಕೆಲವರು ಹೇಳ್ತಾರೆ ದಿನಕ್ಕೆ 3 ರೀಲ್ಸ್ ಹಾಕಬೇಕು, ದಿನಕ್ಕೆ 1 ವಿಡಿಯೋ ಹಾಕಬೇಕು, ಅದು ಹಾಗೆ 7 ದಿನ ಹಾಕಬೇಕು. ಓಕೆ, ಸೊ ವಾಟ್ ಈಸ್ ದ ರೂಲ್, ಬೇಸಿಕ್ ರೂಲ್? ಓಕೆ, ಸೊ ಅಲ್ಲಿ ಯಾವುದೂ ಇಲ್ಲ. ಸೊ ನೀವು ನಿಮ್ಮ ಚಾನಲ್ ನೀವೇ ಓನರು. ನಿಮ್ಗೆ ಹೇಳೋರು ಯಾರೂ ಇಲ್ಲ, ನಿಮ್ಗೆ ಗೈಡ್ ಮಾಡೋರು ಯಾರೂ ಇಲ್ಲ, ನಿಮ್ಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಇಲ್ಲಿ ನಾನೇ ಡಿಸೈಡ್ ಮಾಡಬೇಕು ನನಗೆ ಏನು ಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲು ನನ್ನ ಕನಸುಗಳೇ ದೊಡ್ಡ ಇದಾವತ್ತಂದರೆ ಅದು ಫಸ್ಟ್ ಆಫ್ ಆಲ್ ನಿಮ್ಮ ಮಲಗಿಸೋಕ್ಕೆ ಬಿಡಲ್ಲ. ಈಗ ನಾವು ಎಷ್ಟೇ ಪೇನ್ ಇದ್ದರೂ ಕೂಡ, ಎಷ್ಟೇ ಕಷ್ಟ ಇದ್ದರೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಾನು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡೋದು. ಈಗ ನಾನು ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ, ನಾನು ಆರಾಮಾಗಿ ಟ್ರಿಪ್ ಹೋಗ್ಕೊಂಡು ಎಲ್ಲ ಮೂವಿ ನೋಡ್ಕೊಂಡು ನಾನು ಲೈಫ್ ಮಾಡೋಕ್ಕೆ ಹೋದರೆ ದುಡ್ಡು ಬರಲ್ಲ ನೆಕ್ಸ್ಟು. ಯಾಕಂದರೆ ನಾನು ದುಡ್ಡು ಬರ್ತಾ ಇರೋದು ಏನಕ್ಕೆ, ದಿನಾಲೂ ವರ್ಕ್ ಮಾಡ್ತಿದ್ದೀನಿ. ಎಷ್ಟು ಅವರ್ ವರ್ಕ್ ಮಾಡ್ತೀನಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈಗ ನಾನು 15 to 18 hours ವರ್ಕ್ ಮಾಡ್ತಿದ್ದೆ, ದಿನಾಲು ಇವಾಗಲೂ ವರ್ಕ್ ಮಾಡ್ತೀನಿ ನಾನು ಅದೇ ಥರ. ಬಟ್ ಯಾಕೆ ಮಾಡ್ತೀನಿ ನನಗೆ ಗೊತ್ತು, ಬೇರೆ ಕಡೆ ಎಲ್ಲ ಹೋದರೂ ಇಷ್ಟು ದುಡ್ಡು ಬರಲ್ಲ. ಜೊತೆಗೆ ಯೂಟ್ಯೂಬ್ದು ಹೆಂಗತ್ತಂದರೆ ಇವಾಗ ನೀವು ದುಡ್ಡು ಮಾಡಿದ್ರು ಕೂಡ ನೀವೇನು ಪ್ರತಿದಿನ ಏನು ಅದಕ್ಕೆ ಅಂತ ವರ್ಕ್ ಮಾಡಲ್ಲವಲ್ಲ. ಇವತ್ತು ವೀಡಿಯೋ ಮಾಡಿದ್ರೆ ಅದು 5 ವರ್ಷ 10 ವರ್ಷ ಅದರಿಂದನೂ ದುಡ್ಡು ಬರ್ತಿರುತ್ತೆ. ಅದು ಗೊತ್ತಾದಾಗ, ಜೊತೆಗೆ ನಿಮ್ಮ ಕಾಂಪಿಟೇಟರ್ ಜಾಸ್ತಿ ಇದ್ದಾಗ ನೀವು ಆಬ್ವಿಯಸ್ಲಿ ಮಾಡಲೇಬೇಕು. ದಿನಾಲು ದಿನಕ್ಕೆ 2 ಬೇಕಾದರೂ ಮಾಡ್ಬೋದು ನೀವು. ಬಟ್ ಇದು ಹೆಂಗತ್ತಂದರೆ ಯೂಟ್ಯೂಬ್ ನಿಮಗೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೊಳ್ಳೋದು ಹೇಳಬೇಕಂದ್ರೆ. ಇದು ನಾನು ವೆಯ್ಟ್ ಮಾಡಿ ಶಾರ್ಟ್ ಟರ್ಮ್, ಹೌದು. ಈಗ ನೀವು ನನ್ನ ಕಾಂಪಿಟೇಟರ್ ಅಂದ್ಕೊಳ್ಳೋಣ, ಈಗ ನಾನು ಮಾಡಿಲ್ಲ ಅಂದರೆ ನೀವು ಮಾಡ್ತಿರ್ತೀರ, ದುಡ್ಡು ಯಾರು ಮಾಡ್ಕೊಳ್ತೀರಾ? ನೀವು ಮಾಡ್ಕೊಳ್ತೀರಾ. ಸೊ ನಾನು ಮಾಡೋಕ್ಕೆ ಶುರು ಮಾಡಿದ್ರೆ ನಾನು ಮಾಡ್ಕೊಳ್ತೀನಿ. ಬಟ್ ಇಬ್ಬರು ಕಾಂಪಿಟೇಷನಲ್ಲಿ ಶುರು ಮಾಡಿದ್ರೆ ಇಬ್ಬರು ಮಾಡ್ಕೊಂಡ್ಬಿಡ್ತೇವೆ. ಸೊ ಆ ಥರ. ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಹೆಂಗಂದರೆ ನಿಮ್ಗೆ ಯಾರು ಗೈಡ್ ಮಾಡಲ್ಲ. ಇವಾಗ ನಮ್ಗೆ ಯೂಟ್ಯೂಬಿಂದ 1 million ಸಬ್ಸ್ಕ್ರೈಬರ್ ಆದ ತಕ್ಷಣ ನಮಗೆ ಒಬ್ಬರು ಮ್ಯಾನೇಜರ್ ಅಂತ ಕಾಲ್ ಮಾಡಿದ್ರು ಅಷ್ಟೇ. ಅವ್ರೇನು ಅನಾಲಿಟಿಕ್ಸ್ ಹೇಳ್ತಾರೆ, ಅದು ನಾವೇ ಮಾಡ್ಕೋತೇವೆ. ಅದು ಹೇಳಬೇಕಂದ್ರೆ ಅವ್ರು ಸುಮ್ಮನೆ ಏನಂದರೆ ನನ್ನ ಚಾನಲ್ಗೆ ಇಷ್ಟು ಹ್ಯಾಂಡಲ್ ಮಾಡ್ತೀನಿ ಅಂತ ಅವ್ರಿಗೆ ಇರುತ್ತದೋ. ಬಟ್ ಒಂದೆರಡು ಟೈಮ್ ಫೋನ್ ಎದ್ದು ಆಮೇಲೆ ಎತ್ತಲಿಲ್ಲ. ಯಾಕಂದರೆ ನಿಮ್ಗೆ ಓನ್ ಸ್ಕಿಲ್ಸ್ ಇದ್ದಾಗ, ನೀವೇ ಎಕ್ಸ್ಪರ್ಟು ಇದ್ದಾಗ ನಿಮ್ಗೆ ಯಾರು ಗೈಡ್ ಮಾಡೋದು ಬೇಕಿಲ್ಲ. ಇನ್ನೊಂದು ನಾನು ಹೇಳಿದ್ರೆ ಮೇ ಬಿ ನಿಮ್ದು ಎಲ್ಲ ಇದು ಅನಿಸುತ್ತೆ. ಆ್ಯಕ್ಚುಲಿ ನಮ್ಮ ಮನೆ ಮುಂದ್ಗಡೆ ಕಾರ್ ತೊಳಿತಿದ್ದೆ ನಾನು. ಗೂಗಲಲ್ಲಿ ಯೂಟ್ಯೂಬಲ್ಲಿ ವರ್ಕ್ ಮಾಡೋ ಎಂಪ್ಲಾಯ್ಗಳು ನಮ್ಮ ಮನೆ ಮುಂದ್ಗಡೆ ಹೋಗ್ತಿದ್ರು. ಯಾವಾಗ ಅದನ್ನು ಬೋರ್ಡ್ ನೋಡಿಬಿಟ್ಟು ನಾನು ಕಾರ್ ತೊಳಿಬೇಕಂದ್ರೆ ಇಲ್ಲಿ ಯೂಟ್ಯೂಬರ್ ಯಾರಂತ ಕೇಳಿದ್ರು. ಆಮೇಲೆ ಅದು ನನ್ನ ಬ್ಯಾಡ್ಜ್ ನೋಡಿದ ತಕ್ಷಣ ನಾನೇ ಅಂತ ಗೊತ್ತಾಯ್ತು ಅವ್ರಿಗೆ. ಅವರು ಯೂಟ್ಯೂಬಿಂದ ನಿಜವಾಗ್ಲೂ ಇಷ್ಟು ದುಡ್ಡು ಬರುತ್ತೆ ಅಂತ ಅವರೇ ಕ್ವಶನ್ ಕೇಳಿದ್ದು. ಗೂಗಲಲ್ಲಿ ವರ್ಕ್ ಮಾಡೋರು, ಯೂಟ್ಯೂಬಲ್ಲಿ ವರ್ಕ್ ಮಾಡೋರು, ಅವರು ನಿಜ ಅವ್ರಿಗೆ ಶಾಕು. ನಾವು ವರ್ಕ್ ಮಾಡ್ತಿದ್ದೆವು, ನಮಗೆ ಈ ಥರ ಸ್ಯಾಲ್ರಿ, ಬಟ್ ಏನಪ್ಪ ಇವ್ರು ಕಂಟೆಂಟ್ ಕ್ರಿಯೇಟರ್ ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಹೇಳಿದೆ ನೋಡಿ, 1 ವರ್ಷದಲ್ಲಿ ನನಗೆ ಬಂದು 1000 ರೂಪಾಯಿ. ನೀವು ಯಾರಾದರೂ ಹೋಗ್ಬಿಟ್ಟು ಈ ಥರ ಮಾಡೋತಂದ್ರೆ ಮಾಡಲ್ಲ. ಯಾಕಂದ್ರೆ ನಮ್ಗೆ ಓಕೆ, ನಮ್ಮ ಅಣ್ಣಗೆ ಸಪೋರ್ಟ್ ಮಾಡಿದ್ರು, ಯಾಕಂದ್ರೆ ಅವ್ರಿಗೆ ದುಡ್ಡು ಬರ್ತಿತ್ತು, ನಾನು ನೋಡಿದ್ದೆ ಅಂಥೇಳಿ ಒಂದು ಹೋಪಲ್ಲಿ ಮಾಡಿದ್ದೆ ನಾನು ಕೂಡ. ಬಟ್ ಇಲ್ಲಿ ಓನ್ ಸ್ಕಿಲ್ಸ್ ಇರಬೇಕು. ಮೈಂಡ್ಸೆಟ್ ಹೆಂಗಿರ್ಬೇಕಂದ್ರೆ ಬಿಸ್ನೆಸ್ ಮೈಂಡ್ಸೆಟ್ ಇರಬೇಕು, ಎಂಪ್ಲಾಯ್ ಮೈಂಡ್ಸೆಟ್. ಇವಾಗ ವರ್ಕ್ ಮಾಡಿದೆ ಕೈ ಸಿಕ್ತು ದುಡ್ಡು ಅಂತಂದ್ರೆ ಆಗೋದೇ ಇಲ್ಲ. ಸೊ ಇಲ್ಲಿ ಏನೇ ಇದ್ರೂ ಕೂಡ ತಾಳ್ಮೆ ಅನ್ನೋದು ಇಂಪಾರ್ಟೆಂಟು. ಫಸ್ಟು ದುಡ್ಡಿಗೆ ನೋಡಿ ವರ್ಕ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲೂ ಆಗಲ್ಲ. ಫಸ್ಟ್ ಕೆಲಸ ಮಾಡಬೇಕು. ಸೊ ಇವಾಗ ನಾನು ಇನ್ಸ್ಟೆಂಟ್ ಯೂಟ್ಯೂಬರ್ ಆಗಿಬಿಡ್ತೀನಿ, ಐ ಲರ್ನ್ ಮನಿ ಅಂತ ಹೋಗ್ಬಾರ್ದು. ಇಲ್ಲ, ಈಗ ಯಾರೋ ನಿಮ್ಗೆ ಸಪೋರ್ಟ್ ಮಾಡೋರಿದ್ದರೆ ಓಕೆ. ಸಂಭವ ನಿಮ್ಗೊಂದು ಸೋಷಿಯಲ್, ಈಗ ನೀವು ಅನ್ನೋದನ್ನ ಹೆಸರು ಎಲ್ಲರಿಗೂ ಗೊತ್ತು. ಈಗ ನಿಮ್ಮ ಚಾನಲ್ ಕ್ರಿಯೇಟ್ ಮಾಡಿಬಿಟ್ಟು ದಿಸ್ ಇಸ್ ಮೈ ಯೂಟ್ಯೂಬ್ ಚಾನಲ್ ಅಂದರೆ ನೀವು ವಿತಿನ್ 3-4 ಡೇಸಲ್ಲಿ ಚಾನಲ್ ಮಾನಿಟೈಸ್ಡ್ ಆಗುತ್ತೆ ನಿಮ್ಮದು. ಯಾಕಂದರೆ ನೀವು ಇಲ್ಲಿ ಅಂದರೆ ನೀವು ಬೇರೆ ಒಂದು ಸ್ಟುಡಿಯೋದಲ್ಲಿ ವರ್ಕ್ ಮಾಡೋದು, ನಿಮ್ಗೆ ನೋಡೋರು ಎಷ್ಟೋ ಆಡಿಯನ್ಸ್ ಇರ್ತಾರೆ, ಹೆಸರು ಗೊತ್ತಿರುತ್ತೆ. ಸೊ ನಿಮ್ಮದೇ ಓನಾಗಿ ಚಾನಲ್ ಮಾಡಿದ್ರೆ ನೀವು ಟಕ್ಕಂತ ಮಾಡ್ಬೋದು. ಈಗ ನಮ್ಮ ಥರ 0 ಹೆಸರೇ ಗೊತ್ತಿಲ್ಲ ಅಂಥವ್ರು ಬಂದಾಗ ಅವ್ರ ಕೆಲಸದಿಂದನೇ ಅವರು ರೆಕಗ್ನೈಸ್ ಆಗಬೇಕು.
ಓಕೆ. ಸೊ ನಾವು ಯೂಶಲಿ ಮಾನಿಟೈಸ್ ಆಗಬೇಕು ಅಂತ ಹೇಳಿದ್ರೆ ಬೇಸಿಕ್ ರೂಲ್ಸ್ ಆರ್ ನನಗೆ ಗೊತ್ತಿರೋ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು, 4,000 ವಾಚ್ ಅವರ್ಸ್. 1,000 ಸಬ್ಸ್ಕ್ರೈಬರ್ಸ್ ಆರ್ ವೆರಿ ಈಸಿ, ಮಾಡ್ಕೊಳ್ತಾರೆ ಹೆಂಗೋ. 4,000 ವಾಚ್ ಅವರ್ಸ್ ಆಗಬೇಕು ಅಂದರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದಕ್ಕೇನಾದರೂ ಒಂದು ಟ್ರಿಕ್ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇವಾಗ ಈ ನೀವು ಹೇಳಿದ್ರಲ್ಲ 1,000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದು ಈಸಿ ಅಂತಂದು, ಅದೇ ಮೇನ್ ಮಿಸ್ಟೇಕ್ ಯೂಟ್ಯೂಬಲ್ಲಿ. ಈಗ ನಾನು ನಿಮ್ಗೆ ಗೊತ್ತಿದ್ದೀನಿ ಅಂತೇಳಿ ಏನು ಮಾಡ್ತೀರಾ, ನನಗೊಂದು ಚಾನಲ್ ಇರುತ್ತೆ, ನೀವು ಕಳಿಸ್ಬಿಡ್ತೀರಾ ಸಬ್ಸ್ಕ್ರೈಬರ್ ಆಗೋ ಅಂತ ಹೇಳ್ತೀರಾ. ನಾನು ಓಕೆ ಫ್ರೆಂಡ್ ಅಂತ ಆಗ್ತೀನಪ್ಪ, ನಿಮ್ಮ ವಿಡಿಯೋ ನೋಡ್ತೀನ ನಾನು? ನೋಡಲ್ಲ. ಮತ್ತು ಹೆಂಗೆ ಅದು ಸಬ್ಸ್ಕ್ರೈಬರ್ ಅಂದರೆ ಏನು? ವಿಡಿಯೋ ನೋಡಬೇಕಲ್ವ, ಬರೀ ಸಬ್ಸ್ಕ್ರೈಬರ್ ಯಾರೋ ಅವ್ರಿಗೆ ಕಳಿಸಿ ಇವ್ರಿಗೆ ಕಳಿಸಿ ಒಂದು ಮಾಡ್ಕೊಳ್ಳಿ ಅಂತಂದ್ಬಿಡ್ತಾರೆ. ವಿಡಿಯೋ ನೋಡಬೇಕಂದ್ರೆ ಕಂಟೆಂಟು ಮ್ಯಾಚಿಂಗ್ ಇರಬೇಕು, ನನಗೆ ನಿಮ್ಮಿಂದ ಕಲಿಯಂಥದ್ದು ಏನಾದರೂ ಇರಬೇಕು. ಆವಾಗ ವಿಡಿಯೋ ಎಲ್ಲರೂ ವಾಚ್ ಅವರ್ಸಲ್ಲೇ ಫೇಲ್ಯೂರ್ ಆಗೋದು. ವಾಚ್ ಅವರ್ಸ್ ಬರಬೇಕಂದ್ರೆ ಕಂಟೆಂಟು ಅದೇ ಥರ ಇರಬೇಕು, ಎಡಿಟಿಂಗು ಅದೇ ಥರ ಇರಬೇಕು, ಟೈಟಲ್ಲು ಟ್ಯಾಗ್ಸು ಅದೇ ಥರ ಇರಬೇಕು, ರೀಚ್ ಆಗಿರಬೇಕು. ಈಗ 100 ಜನ ಇದ್ದಾರೆ ಅಂದರೆ 3 ಜನ ನೋಡೋರು ಮಾತ್ರ ನಮ್ಮ ವೀಡಿಯೋಗಳು ನೋಡೋದು. ಅದರಲ್ಲಿ ಬಂದು 3 ಜನದಲ್ಲಿ 3 ಜನ ಫುಲ್ ವೀಡಿಯೋ ನೋಡ್ತಾರಂತಲ್ಲ, ಅವರಿಗೆ ಆ್ಯಕ್ಚುಲಿ ನಮ್ಮ ಚಾನಲ್ಗೆ ಅವರೇ ನ್ಯಾಚುರಲ್ ಆಗಿ ನಮ್ಮ ಚಾನಲ್ಗೆ ಬರ್ತಾರೆ ಹುಡ್ಕೊಂಡು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಕಂಟೆಂಟು ಅಂತ. ಸೊ ಅವಾಗ ಆಬ್ವಿಯಸ್ಲಿ ಆಗುತ್ತೆ. ಸೊ ನಮ್ಮಲ್ಲಿ ಸುಮಾರು ಜನ ಸ್ಟೂಡೆಂಟ್ಗಳು ಮಿಸ್ಟೇಕ್ ಮಾಡೋದು ಅದನ್ನೇ, ಎಲ್ಲೋ ಏನೋ ರಿಲೇಟಿವ್ಗಳಿಗೆ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ನಮ್ಗೆ ಡೌಟು, ಅಲ್ಲ ಇವ್ರು ಹೆಂಗೆ ಮಾಡ್ಕೋತಾರೆ ಇಷ್ಟು ಬೇಗ ಫಾಲೋವರ್ಸ್ ಅಂತಂದ್ಬಿಟ್ಟು. ಹೌದು, ನಮ್ಮ ಗ್ರೂಪಲ್ಲೆಲ್ಲ ಆ್ಯಡ್ ಮಾಡಿರ್ತೇವೆ ಒಂದೊಂದು ಟೈಮ್ ಮೆಸೇಜು, ಇದಕ್ಕೆಲ್ಲ ಸಬ್ಸ್ಕ್ರೈಬರ್ ಮಾಡಿ ಅವ್ರು ಇವರು ಮಾಡ್ಕೊಂಡು ಏನು ಮಾಡ್ತೀರಾ ನಮ್ಮ ಕ್ವಶನ್. ಮತ್ತೆ ಈಗ ಸಬ್ಸ್ಕ್ರೈಬರ್ ಆಯ್ತಪ್ಪ 1,000 ಆಯಿತು, ನೆಕ್ಸ್ಟು ವಾಚ್ ಅವರ್ಸ್ ಕವರ್ ಹಾಕಿ ಎಷ್ಟೋ ಟೈಮ್ ತೊಗೊಳತ್ತದು. ಸೊ ಮೇಯ್ನ್ ಇಂಪಾರ್ಟೆಂಟು, ನೀವು ನ್ಯಾಚುರಲಾಗಿ ಹೋದರೆ 1 ಮಿಲಿಯನ್ ವ್ಯೂಸ್ ಬಂತು ಅಂದರೆ ಆಲ್ಮೋಸ್ಟ್ 2 ಈಕ್ವಲ್ ಆಗಿ ಕ್ಲಿಯರ್ ಆಗಿಬಿಡುತ್ತೆ. ಬಟ್ 1 ಮಿಲಿಯನ್ ವ್ಯೂಸ್ ಬರಬೇಕಂದ್ರೆ ಕಂಟೆಂಟ್ ಇಂಪಾರ್ಟೆಂಟು. ಈಗ ನೀವು 100 ಜನಕ್ಕೆ ಮಾಡಿ 1000 ಜನಕ್ಕೆ ಮಾಡಿ ದುಡ್ಡು ಕೊಟ್ಟು ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ಬಟ್ ನೀವು ಕಂಟೆಂಟ್ ಹಾಕಿಲ್ಲ ಅಂದರೆ ಅವರು ಒಂದು ದಿವಸ ಹೋಗ್ಬಿಡ್ತಾರೆ. ಇಲ್ಲ ಹಾಕಿದ್ರು ಅಂತ ತಿಳ್ಕೊಳ್ಳೋಣ, ನೀವು ಹಾಕ್ತೀರಪ್ಪ. ಈಗ ನೀವೇನೋ ಹಾಕಿದಿರಂತ ನಾನು ನೋಡ್ತೀನಿ, ನನಗೆ ರಿಲೇಟೆಡ್ ಇಲ್ಲಪ್ಪ, ನಾನು ಏನು ಮಾಡ್ತೀನಿ, ಡ್ರಾಪ್ ಔಟ್ ಆಗಿಬಿಡ್ತೀನಿ. ಸೊ 10 ನಿಮಿಷದ ವಾಚ್ ಅವರ್ಸು ನಾನೇ ಡ್ರಾಪ್ ಹೊಡಿಸ್ದಂಗೆ ನಿಮಗೆ. ಎಕ್ಸ್ಪೆಷಲಿ ನೀವು ಯಾರಿಗೂ ಹೇಳಿಬಿಟ್ಟು ಫಾಲೋವರ್ಸ್ ಆಗಿರ್ತಿರಲ್ಲ ಅವರೇ ನಿಮ್ಗೆ ಪಲ್ಟಿ ಹೊಡ್ಸೋದು ಲಾಸ್ಟಿಗೆ. ಸೊ ಬಟ್ ನನಗಿದು ಫಸ್ಟ್ ಚಾನಲಲ್ಲಿ ಅರ್ಥ ಆಗಿರೋದು. ಸೆಕೆಂಡ್ ಚಾನಲ್ಲು ನಂದು ಹೈಯೆಸ್ಟ್ ಫಾಸ್ಟೆಸ್ಟ್ ಮಾನಿಟೈಸ್ಡ್ ನಂದು ಹೇಳಬೇಕಂದ್ರೆ. ಸೊ ಬೇಸಿಕಲಿ ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡಬೇಕಂತಂದರೆ ಪೇಷನ್ಸ್ ಯಾಕೆ ಇರಬೇಕು ಅಂತ ಹೇಳ್ತೀನಿ ಅಂತಂದರೆ, ಯೂಟ್ಯೂಬ್ ನಾನು 21 ಬಿಟ್ಟಿರೋದು ಸಮ್ ರೀಸನಿಂದ. ಬಟ್ ಇವತ್ತಿಗೂ ನಾನು ದುಡ್ಡು ಬರ್ತಿದೆ. ನಾನು ಸ್ಟಾರ್ಟ್ ಮಾಡುವಾಗ ದುಡ್ಡು ಬಂದಿಲ್ಲ, ಬಟ್ ನನಗೆ ಇವಾಗೂ ಬರ್ತಿದ್ದಿಲ್ಲ. ಅದೇ ಮೇನ್ ಇಂಪಾರ್ಟೆಂಟ್ ಯೂಟ್ಯೂಬ್ದು. ಸೊ ಒನ್ ಥಿಂಗ್ ಎಲ್ಲರೂ ಅರ್ಥ ಮಾಡ್ಕೊಂಡು, ನನಗೆ ಅರ್ಥ ಆಗಿದ್ದು, ಇವಾಗ ನಿಮ್ಮದು ಯಾವುದೋ ಒಂದು ವಿಡಿಯೋ ಒಂದು 5 ವರ್ಷದ ಹಿಂದೆ ಕ್ಲಿಕ್ ಆಗಿರುತ್ತೆ, ಅದರ ರೆವೆನ್ಯೂ ನಿಮ್ಗೆ ಇವತ್ತಿಗೂ ಬರುತ್ತೆ. ಅಂದರೆ ಅದ್ರ ವ್ಯೂಸ್ ಹೋಗ್ತಾನೆ ಇರುತ್ತೆ ಮತ್ತು ರೆವೆನ್ಯೂ ಬರ್ತಾನೆ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಒಂದು ವಿಡಿಯೋ ಮಾಡಿದ್ದೆ ಅದರಿಂದ ರೆವೆನ್ಯೂ ಬಂತು ಮುಗಿದು ಹೋಯ್ತು ಅಂತ. ಇಲ್ಲ. ಇವಾಗ 365 ದಿವಸ ನೀವು ಕೆಲ್ಸಕ್ಕೆ ಹೋದರೆ ಏನೋ ಸ್ಯಾಟರ್ಡೆ ಸಂಡೇ ಅದು ಹೋಗಲ್ಲ, ಓಕೆನಾ? ಇಲ್ಲ ಸಂಡೇ ಅಂತ ತಿಳ್ಕೊಳ್ಳಿ, ಎಷ್ಟು ಹೋಗ್ತೀರಾ ತಿಂಗಳಿಗೆ ಒಂದು 25 ದಿವಸ ಹೋಗ್ತೀರಾ. ಯೂಟ್ಯೂಬ್ಗೆ ಯಾಕೋ ಯೋಚನೆ ಮಾಡಲ್ಲ ಆ ಥರ 25 ದಿವಸ ವರ್ಕ್ ಮಾಡಬೇಕು ಅಂತಂದು? ಯಾರೂ ಮಾಡಲ್ಲ. ನಾನು ಅದಕ್ಕೆ ಹೇಳಿದೆ, ಯೂಟ್ಯೂಬ್ ವರ್ಕ್ ಆಗೋದು ಬಿಸ್ನೆಸ್ ಮೈಂಡ್ ಸೆಟ್ ಇರಬೇಕು. ಓನಾಗಿ ಏನೋ ಮಾಡ್ತೀನಿ ಅನ್ಬೇಕು, ನನಗೆ ಕೇಳೋನು ಹೇಳೋನು ಯಾರೂ ಇರಬಾರ್ದು ಅಂತ ಅನ್ಬೇಕು. ಸೊ ಈಗ ಇಲ್ಲಿ ನಾವು ವರ್ಕ್ ಮಾಡಲ್ಲ, ನಮ್ಗೆ ಯಾರು ಹೇಳಲ್ಲ, ಯಾರು ಕೇಳಲ್ಲ. ನಮ್ಮ ಅಣ್ಣ ಇನಿಷಿಯಲಿ ಹೇಳಿರ್ಬೋದು ನನಗೆ ಮಾಡು ಅಂತಂದು, ಬಟ್ ನನ್ನ ಕಂಟೆಂಟ್ಗೆ ಯಾವತ್ತೂ ಹೇಳಿಲ್ಲ ಅವರು. ನಾನು RC ಏರ್ಕ್ರಾಫ್ಟ್ಗಳೆಲ್ಲ ಬಿಲ್ಡ್ ಮಾಡಿದ್ದೀನಿ ನಾನು, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಹೇಳಿದ್ದವರು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತಂದರೆ ಓನ್ ಮೈಂಡ್ ಸೆಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಏನಂತಂದರೆ, ನಿಮಗೆ ಒಬ್ಬೊಬ್ರಿಗೆ ಹೆಂಗಾಗುತ್ತೆ ಅಂದರೆ ದುಡ್ಡು ಬರೋವರೆಗೂ ಇಂಟ್ರೆಸ್ಟ್ ಬರಲ್ಲ. ನಂದು ಅದೇ ಪ್ರಾಬ್ಲಮ್. ಸೊ ಅಲ್ಲಿವರೆಗೂ ನಮ್ಮ ಅಣ್ಣ ಪುಷ್ ಮಾಡ್ತಿದ್ದೆ, ವೀಕ್ಲಿ ಒಂದು ಫೋನ್ ಬಂತಂದರೆ ಇವತ್ತು ನಾವು ರಿಪೋರ್ಟ್ ಕೊಡಬೇಕು ಅನ್ನೋ ಥರ. ಸೊ ಹಾಗಾಗಿ ಯಾವಾಗ ನನಗೆ ದುಡ್ಡಂತ ಶುರು ಆಯಿತೋ ಆವಾಗ ನಾನು ಯೋಚನೆ ಮಾಡಿದ್ದೆ ಫುಲ್ ಟೈಮ್ ಹೋಗ್ಬೇಕಂತಂದು. ಯಾಕಂದರೆ ದುಡ್ಡು ಹೆಂಗೆ ಬರ್ತಿದೆ ಅಂತಂದು. ಸೊ ಫುಲ್ ಟೈಮ್ಗೆ ಯಾವಾಗ ಜಂಪ್ ಹೊಡೆದೆ ಅವಾಗಲೇ ನಮಗೂ ಟೈಮ್ ಸಿಕ್ಕಿರೋದು, ಯೋಚನೆ ಮಾಡೋಕ್ಕೆ ಟೈಮ್ ಸಿಕ್ಕಿರೋದು. ಪಾರ್ಕಲ್ಲಿ ಹೋಗಿ ಬುಕ್ ತೊಗೊಂಡು ಬರ್ಕೊಂಡು ಕೂತ್ಕೊಳ್ತಿದ್ದೆವು. ನಂದು ಹೇಳಬೇಕಂದ್ರೆ ತುಂಬ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ. ಹಾರ್ಡ್ಲಿ ತೆಗೆದ್ರೆ ದಿನಕ್ಕೊಂದು 4 ಕಾಲ್ ಬರ್ಬೋದು ನನಗೆ ಅಷ್ಟೇ ಪರ್ಸ್ನಲ್ಲಾಗಿ. ಸ್ಟೂಡೆಂಟದು ಬರುತ್ತೆ, ಏನೋ ಒಂದು ಕಲಿಸ್ಕೊಡ್ತಿದ್ದೋ ಅಂತಂದು. ಬಟ್ ನಿಮ್ಗೆ ಯಾವಾಗ ನಿಮಗೆ ಅಂಥೇಳಿ ಓನ್ ಟೈಮನ್ನು ಸ್ಪೆಂಡ್ ಮಾಡ್ತಿರೋ, ಆಬ್ವಿಯಸ್ಲಿ ನಿಮ್ಮ ಮೈಂಡು
ಒಂದು ವಾರನೂ 10 ದಿವಸ ಆದ ತಕ್ಷಣ ಏನಾದರೂ ಒಂದು ಐಡಿಯಾ ಕೊಡುತ್ತೆ. ಯಾಕೆ ನಮ್ಮಲ್ಲಿ ನಾನು ಕಂಟೆಂಟ್ ಮಾಡಿರೋದೆಲ್ಲ ಏನು ಈಸಿಯಾಗಿ ನಮಗೂ ಬಂದಿಲ್ಲ. ಬುಕ್ಕಲ್ಲಿ ನಮ್ಮೆಲ್ಲ ಬುಕ್ ಗೀಚ್ ಹೊಡೆದು ಆಮೇಲೆ ಅದ್ರ ಹಿಂಗೆ ಬರಬೇಕು ಹಂಗೆ ಬರಬೇಕು ಒಂಥರ ಹೆಂಗಂದರೆ ಈ ಕನಸು ಬಿದ್ದಾಗ ಹೆಂಗಿರುತ್ತಲ್ಲ ಎಲ್ಲೋ ಇರ್ತೇವೆ ಅಂದಂಗೆ, ಹಂಗೆ ಈ ಪ್ರಾಜೆಕ್ಟ್ ಮಾಡಬೇಕಂದ್ರೆ ಹಿಂಗೆ ಕಾಣಿಸ್ಬೇಕು, ಹಿಂಗೆ ಇರಬೇಕು, ಇದೇ ಕಲರ್ ಮ್ಯಾಚಿಂಗ್ ಇರಬೇಕು, ಅದನ್ನು ಎಲ್ಲಿ ಫೋಟೋ ಶೂಟ್ ಮಾಡಬೇಕು. ಒಂದು ಫೋಟೋ ಶೂಟ್ ಮಾಡಬೇಕಂದ್ರೆ ನಾವು ಒಂದು 50-60 ಫೋಟೋ ತೆಗಿತೇವೆ ಒಂದೊಂದು ಟೈಮು. ಒಂದೊಂದು ವೀಡಿಯೋ ಕ್ಲಿಪ್ ನನ್ನ ಹತ್ತತ್ರ 100-150 ಕ್ಲಿಪ್ ಬರುತ್ತೆ ಒಂದೊಂದು ಟೈಮ್. ಅದನ್ನು ಎಡಿಟ್ ಮಾಡಬೇಕು ಮತ್ತೆ. ಸೊ ಯಾವಾಗ ನಿಮ್ಗೆ ಇದು ರೆವಿನ್ಯೂ ಬರೋಕ್ಕೆ ಶುರು ಮಾಡುತ್ತೋ ಆಬ್ವಿಯಸ್ಲಿ, ಜೊತೆಗೆ ಇನ್ನೊಂದು ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಿಮ್ಮದು ಇಂಟ್ರೆಸ್ಟ್ ಮೇಲೆ. ಕೆಲಸ ಮಾಡೋದು ಬೇರೆ, ಇನ್ನೊಬ್ರ ಕೈ ಕೆಳಗಡೆ ಹೋಗ್ಬಿಟ್ಟು ಅದು ದುಡ್ಡುಗೋಸ್ಕರ ಮಾಡೋದು. ಇದು ಇಂಟ್ರೆಸ್ಟು, ದುಡ್ಡು ಬರುತ್ತಾ ಇಲ್ಲ ಅಂತದ್ದು ಅದು ಆಮೇಲೆ ಸೆಕೆಂಡ್ರಿ, ಅದು ಫಸ್ಟ್ ಕೆಲಸ. ಸೊ ನಿಮ್ಗೆ ಈಗ ಇನ್ನೊಂದು ಏನಂತಂದರೆ ನೋಡಿ, ಈಗ ಯಾರೋ ಒಂದು ಲೈಕ್ ಕೊಟ್ಟರು ಅಂತ ತಿಳ್ಕೊಳ್ಳಿ, ಖುಷಿ ಬೇರೆನೇ ಅದು. ಇಲ್ಲ ನನಗೆ ವ್ಯೂಸ್ ಬಂತು, ನನಗೂ ನನ್ನ ವೀಡಿಯೋ ನೋಡೋರು ಇರ್ತಾರಲ್ಲ ಅಂತೇಳಿ ಹಿಂಗೂ ಶುರು ಆಗುತ್ತೆ. ಬಟ್ ಮೇನ್ ಫಸ್ಟ್ ಇದು 2 ಏನು ವ್ಯೂಸ್ ಬರೋದು ಒಂದು ಫೋಕಸ್ ಮಾಡ್ಕೋಬೇಕು, ಲೈಕ್ಸ್ ಫಾಲೋವರ್ಸ್ ಆಗಿರ್ಬೋದು, ರೆವಿನ್ಯೂ ಆಟೋಮೆಟಿಕ್ಕಾಗಿ ಬೆನ್ನತ್ತಕ್ಕೆ ಶುರು ಮಾಡುತ್ತೆ. ಹೌದು.